ಅತ್ತೆ ನೀವೇ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರಿ, ಇಲ್ಲೇ ಬನ್ನಿ. ಬೇಡ, ನೀವು ಅಲ್ಲೇ ಕುಂತ್ಕೊಂಡು ಮಾತಾಡಿ. ಯಾಕಬ್ಬಯ್ಯ? ಮದುವೆ ಆದ ಮೊದಲಕ್ಕಿಂತ ಆಚೆ ಬಂದಿದ್ದೀರ, ಅಲ್ಲೇ ಕುಂತ್ಕೊಂಡು ಮಾತಾಡಿ. ಆಯ್ತಾಯ್ತು. ನೋಡಿದ್ರ ಅವರಿಬ್ರು ನಮ್ಮಿಬ್ಬರನ್ನ ಎಷ್ಟು ಚಂದ ಅರ್ಥ ಮಾಡ್ಕೊಂಡವ್ರಂತ. ಇಲ್ಲ ಇಲ್ಲ, ನಾನು ಅವ್ರ ಹತ್ರನೇ ಹೋಗ್ತೀನಿ. ಮಿಸ್ಸು ಇದನ್ನೆಲ್ಲ ನೋಡ್ತಾ ಇದ್ರೆ ಹಳೇದೆಲ್ಲ ಗೆಪ್ತಿಗೆ ಬಂದಂಗೆ ಆಯ್ತೈತೆ. ನನಗೂ ಆಟೆ ರೀ. ನೀನು ನನ್ನ ಜೀವನದಾಗೆ ಬರದೆ ಹೋಗಿದ್ರೆ ನನ್ನ ಜೀವನ ಏನಾಯ್ತಿತ್ತು ಏನು? ಅಯ್ಯಯ್ಯ, ಯಾಕೆ ಹಂಗೆಲ್ಲ ಮಾತಾಡ್ತೀರಿ? ದಿಟ ಅದೇ ಅಲ್ವಾ ಬಂಗಾರ. ನೀನು ಅವತ್ತು ಮನಸ್ಸು ಮಾಡ್ತಾ ಇದ್ದಿದ್ರೆ ನನ್ನ ಜೀವನ ಏನಾಯ್ತಿತ್ತು ಏನು? ಊಹಿಸ್ಕೊಳಕ್ಕಾಯ್ತಾ ಇಲ್ಲ. ಯಾಕೆ ಹಂಗೆ ಅಂದ್ಕತ್ತೀರಿ? ನಾನು ಯೋನು ತ್ಯಾಗ ಮಾಡಿಲ್ಲ. ಹಂಗೆ ಮಾಡಿದ್ರೆ ನಿಮ್ದು ದೊಡ್ಡ ಗುಣ. ನನ್ನ ಒಪ್ಕೊಂಡು ಮದುವೆ ಆದ್ರಲ್ಲ, ನೀವು ದೊಡ್ಡವ್ರು. ನಿನ್ನ ಬೇಡ ಅಂದಿದ್ರೆ ಜೀವನದಾಗೆ ನಾನು ಸೋತು ಹೋಗ್ತೈತೆ. ಇಲ್ಲಿ ಗಂಟ ಈ ದಿಟ ಯಾರಿಗೂ ಗೊತ್ತೇ ಇಲ್ಲ ಅಲ್ವೇ? ನನಗೆ, ನಿಮಗೆ, ಅವ್ವಂಗೆ, ನಮ್ಮ 3 ಜನಕ್ಕೆ ಬಿಟ್ಟರೆ ಈ ದಿಟ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಈಗ ಇಸಿಯ ಎಲ್ಲ ಯಾಕೆ? ನನಗೂ ಹಂಗೆ ಅನಿಸ್ತೈತೆ. ಆದರೆ ಆವಾಗ ಈ ಇಸ್ಯ ಗೆಪ್ತಿಗೆ ಬರ್ತೈತೆ. ನಿನಗೆ ನಿಮ್ಮ ಅಕ್ಕನ ನೆನಪಾಗ್ತೈತಾ? ಒಡ್ಬಿಡ್ದವಳು ನೆನಪಾಗದೆ ಇರ್ತಾಯ್ತಾ? ಕನ್ನಡಿನಾಗೆ ನನ್ನ ಮುಖ ಮಾಡ್ಕೊಂಡಾಗ್ಲೆಲ್ಲ ನಂಗೆ ಅವಳ್ದಯ್ಯ ನೆನಪಾಗೋದು. ಅವಳು ಯಾವಾಗಲೂ ಹಂಗೆ, ಮನಸ್ಸು ಚಂಚಲ, ಒಂದು ಕಡೆ ನಿಲ್ತಿರ್ಲಿಲ್ಲ. ನಿಮಗೆ ಲಗ್ನಕ್ಕೆ ಅವ್ವ ಅವಳನ್ನೇ ತ್ವಾರಿಸಿರೋದು ಅಂತ ನನಗೆ ಗೊತ್ತೈತೆ. ನಿಮಗೂ ಅವಳ ಮ್ಯಾಕ್ ಮನ್ಸಿತ್ತು ಅನ್ನೋದು ಗೊತ್ತಿತ್ತು. ಆದರೆ ಕಡೆಗಳಿಗೆನೆಲ್ಲ ಹಂಗೆಲ್ಲ ಆಗೋಯ್ತದೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು ಹೇಳಿ? ಒಂದು ಮಗಿ ಗರ್ಭದಾಗೆ ಇನ್ನೊಂದು ಮಗಿ ಬೆಳೀತೈತೆ ಅಂತ ಗೊತ್ತಾಗ ಸಣ್ಣನೇ ನಮಗೆಲ್ಲ ಭೂಮಿ ಬಾಯಿ ಬಿರ್ದಂಗೆ ಆಗೋಯ್ತು. ಆ ಇಸ್ಯನ ಮುಚ್ಚಿಟ್ಟು ನಿಮ್ಮ ಲಗ್ನ ಅವಳ ಜೊತೆ ಆಗಂಗೆ ಆಗಿದ್ದಿದ್ರೆ ನಾವು ನಿಮಗೆ ಮೋಸ ಮಾಡ್ದಂಗೆ ಆಯ್ತಿತ್ತು. ಆಗೋದೆಲ್ಲ ಒಳ್ಳೇದಕ್ಕೆ. ಅದಕ್ಕೆ ನಾನು ನಿನ್ನ ಕೈ ಸೇರೋ ನಾನು. ನೋಡಿ ಶ್ರೀ, ಮದುವೆ ಆಗಿ ಇಷ್ಟು ವರ್ಷ ಆದಮೇಲೂ ಅತ್ತೆ ಮಾವ ಹೇಗಿದ್ದಾರೆ? ನಾವು ಹಂಗೆ ಇರಬೇಕು. ಏಯ್, ಅಲ್ಲಿ ನೋಡ್ರೋ, ಇಲ್ಲೇ ಕೂತಿದ್ದಾರೆ. ಅಣ್ಣ ನೀವು ಅನ್ನೋಣ, ಮುಗಿಸ್ಬಿಡ್ತೀವಿ. ಏಯ್, ಬೇಡ ಬೇಡ, ಇರೋ. ಅಪ್ಪಯ್ಯ, ನಿಮ್ಮ ಮಾತು ಮುಗ್ದಿದ್ರೆ ಕಲ್ಯಾಣಿ ತಗೋಬರೋಣ, ಬನ್ನಿ. ಬೇಡ, ಆಗಲೇ ಸಂಜೆ ಆದಂಗಿದೆ. ಇರ್ಲಿ ಅಪ್ಪಯ್ಯ, ಬನ್ನಿ. ಏಯ್, ಬರೋ ಬೇಗ. ಸುಮಾ, ಇವತ್ತೊಂದಿನ ಮನೆಗೆ ಬಸ್ನಾಗ ಹೋಯ್ತು ನಾವಿ. ಯಾಕೆ? ಅದು ನಮ್ಮ ನಾಗೇಶನ್ ನಾಳೆ ಬರ್ತಡೇ ಇತ್ತು, ಅವನಿಗೆ ಬಟ್ಟೆ ತರಕ್ಕೆ ಹೋಗ್ಬೇಕಿತ್ತು. ಈಗ ಹೇಳ್ತಿದ್ಯಲ್ಲ ಪುರ್ಸಿ,
ನಮ್ಮ ಊರಿನ ಲಾಸ್ಟ್ ಬಸ್ಸು ಹೋಗಿರುತ್ತೆ. ಅಯ್ಯೋ ಹೌದಲ್ವಾ, ಮನೋಜ್ ಅಣ್ಣ ಸ್ಟ್ಯಾಂಡ್ ಆಗೋನ ತಡಿ ಕೇಳ್ತೀನಿ. ಅವನು ಆಟೋ ಟ್ರಿಪ್ನಾಗಿರ್ಬೇಕು ಅನ್ಸುತ್ತೆ, ಫೋನ್ ತೆಗಿತಲ್ಲ. ಸಚಿನ್, ನಿಂಗೆ ಇವಾಗ ಏನಾರ ಕೆಲಸ ಆಯ್ತಾ? ಸುಮ್ಕಿರು ಸುಮ್ಮ, ನಿಂಗೆ ಏನಾರ ಕೆಲಸ ಆಯ್ತಾ ಇಲ್ವಾ? ಇಲ್ಲ. ಸಚಿನ್, ಸುಮನ್ ಹೊಸಿ ಮನೆ ಗಂಟೆ ಡ್ರಾಪ್ ಮಾಡ್ತೀಯಾ? ಪುರ್ಸಿ ಬೇಡ ಸಚಿನ್, ನಾನೇ ಹೇಗಾದ್ರೂ ಹೋಗ್ತೀನಿ. ಹೆಂಗ್ ಹೋಯ್ತೇವಿ? ಲಾಸ್ಟ್ ಬಸ್ ಹೊಂಟೋಗೈತೆ, ಈ ಕಡೆ ಮನೋಜ್ ಅಣ್ಣ ಫೋನ್ ತೆಗಿತಲ್ಲ. ಸಚಿನ್, ಅವ್ಳು ಮಾತು ಕಟ್ಕೋಬೇಡ, ಅವಳನ್ನ ಹೊಸಿ ಮನೆ ಗಂಟೆ ಡ್ರಾಪ್ ಮಾಡ್ತೀಯಾ? ನಾನು ಅರ್ಜೆಂಟ್ ಹೋಗ್ಬೇಕು, ಕೆಲಸ ಆಯ್ತಾ? ನಂಗೇನು ಪ್ರಾಬ್ಲಮ್ ಇಲ್ಲ, ಸುಮ ಒಪ್ಕೊಂಡ್ರೆ ಡ್ರಾಪ್ ಮಾಡ್ತೀನಿ. ಏನಿಲ್ಲ ಬತ್ತೇಳಿ, ಈಗ ಹೋಗವಿ ಡ್ರಾಪ್ ಮಾಡ್ತಾರೆ. ನಂಗೆ ಹೊಸಿ ಅರ್ಜೆಂಟ್ ಕೆಲಸ, ನಾನು ಬರ್ತೀನಿ ಆಯ್ತಾ? ಬಾಯ್ 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 ಬಾಯ್. ಅಣ್ಣ ಉಳ್ಳಿಕಾಯಿ ಒಂದು 3 kg ಕೊಡಿ. ಮೇಡಮ್ ಮೊದಲೇ ಹೇಳ್ತಾ ಇದೀನಿ, ಉರುಳಿಕಾಯಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಅಂದ್ರೆ ಎಷ್ಟು ಅಣ್ಣ? 95 ರೂಪಾಯಿ ಕೆಜಿ. ವಾ, ಈಟೊಂದು ಹೇಳ್ಬಿಟ್ರೆ ಹೆಂಗಣ್ಣ? ನಾನು ವ್ಯಾಪಾರ ತಾನೇ ಮಾಡ್ತೀವ್ನಿ. ಅಣ್ಣ, ನಮ್ಮ ಅಂಗಡಿಲಿ ಎಷ್ಟೋ ಸಲ ದುಡ್ಡಿಲ್ದೆ ಊಟ ಕೊಡ್ತೀವಿ. ಲೇ ಅದೇ ಯಾಕ್ಲಾ? ಮತ್ ನೋಡು, ವ್ಯಾಪಾರ ಮಾಡಕ್ ಬಂದ್ರೆ ಜಾಸ್ತಿ ಅಂತಾರೆ ರೇಟ್ನ. ಲೇ ಚೋಟು ಬಲ್ಲನ್ ಮಗ, ಅದೇನ್ ಬೇಕು ಹೇಳು? ಅಣ್ಣ ಬೆಂಡೆಕಾಯಿ ಒಂದು 3 kg ಕೊಡಿ. ಎಷ್ಟಾಯ್ತು? ಒಟ್ಟು 300 ರೂಪಾಯಿ ಆಯ್ತು. ಅಕ್ಕ, ಅಲ್ಲಿ ನೋಡು. ಬಾ. ಏ ಬ್ಯಾಡ ಕಂಡ, ಅವ್ರು ನಮ್ಮ ಅಂಗಡಿಗೆ ಬಂದಾಗ ನಾನೇ ಬೈದ್ ಕಳ್ಸ್ಬಿಟ್ಟೆ. ಈಗ ನಾನೇ ಅವ್ರ ತವ ಹೋದ್ರೆ ಹೆಂಗ್ ಹೇಳು? ನೀನೇನ್ ಬೇಕು ಅಂತ ಮಾಡಿರಲ್ಲಕ್ಕ. ಇರ್ಬೋದು, ಆದ್ರೆ ಆಟೊಂದ್ ಜನದ ಮುಂದೆ ಅವಮಾನ ಮಾಡ್ಬಿಟ್ನಲ್ಲ, ಅವ್ರ ಮನ್ಸಿಗೆ ಅದ್ ಕೊರಿಕಿತಿರಕಿಲ್ವೇ? ಸಾರಿ ಕೇಳಿ ಪ್ಯಾಚ್ ಅಪ್ ಮಾಡ್ಕೋಬೇಕಲ್ವಾ ಅಕ್ಕ? ಏ ಅದೆಲ್ಲ ಏನು ಬ್ಯಾಡ ಕಣ್ಲ, ನಡಿ ಹೋಗಮ್ಮ ನಾವು. ಏ ಬಾರಕ್ಕ. ಏ ನನ್ ಮಾತ್ ಕೇಳು, ಅದೆಲ್ಲ ಏನು ಬ್ಯಾಡ. ಬಾಕ. Right now, I am in a vegetable market. You just see the people. ಬಾಕ. You just see the crowds. Hello, gentlemen. Hi. You know me and ಅಕ್ಕ ಹಂಗ್ರಿ. No, I'm not. ಅಕ್ಕ ನೋಡ್ದ್ಯಾ, ಕೆಲವೊಂದ್ಸಾರಿ ನಮ್ಮವ್ರು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಆಸ್ಟ್ರೇಲಿಯಾದವನು ನಮ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಹಂಗಾರೆ ಸೆಮೆ ಕೇಳ್ಬಿಡ್ಲಾ? ಅದ್ರಲ್ಲೇನಿದೆ, ಕ್ಷಮೆ ಕೇಳ್ಬಿಡು. Mister? ಅಲ್ಲಲ್ಲ ಮಿಕ್ಸಿ. ಸಾರಿ. Oh, you don't have to apologize. Actually, you did the right thing. ಇವನ್ನ ಹೇಳ್ತವ್ರೆ. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ನೀನ್ ಮಾಡಿದ್ ಸರಿನೇ ಅಂತ ಹೇಳ್ತಿದ್ದಾರೆ. ಹೌದಾ? ಸಾನೆ ಥ್ಯಾಂಕ್ಸ್. What's on it? Large thanks. Okay. Come to ಅಂಗಡಿ. Food shop. Oh, thank you, but I have some work. Which work? ಇವನ್ ಹೇಳ್ತವ್ರೆ. ಕೆಲ್ಸ ಆಯ್ತಂತೆ ಅಕ್ಕ. ನಾನ್ ಹೇಳಿಲ್ವಾ ಅವ್ರು ಬ್ಯಾಸರ ಮಾಡ್ಕೊಂಡವ್ರೆ ಅಂತ? ಏನ್ ಬೇಸರ ಮಾಡ್ಕೊಳಲ್ಲ. ಬಾಕ. ಕಮ್ ಟು ಶಾಪ್ ಫುಡ್. ಬಾಕ. ಸಚಿನ್, ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ನೀನು ಮತ್ತೆ ಇದೇ ಥರ ಕೇಳಿದ್ರೆ ನಿಜವಾಗ್ಲೂ ಕೋಪ ಬರುತ್ತೆ ನೋಡು. ಹಾಗಾದ್ರೆ ನಾನು ಮಾತಾಡಲ್ಲ ಬಿಡು. ಮಾತಾಡೋದೇ ಇಲ್ಲ ಅಂದ್ರೆ? ಸಾರಿ ಕೇಳಲ್ಲ ಅಂದೆ ಅಷ್ಟೇ. ಯಾಕೆ ನನ್ನ ಮಾತಿಂದ ಕೋಪ ಬಂತ? ಈ ಕೋಪ ನಮ್ಮನ್ನ ಬಿಟ್ಟು ಹೋಗೋದೇ ಇಲ್ಲ ಅನ್ಸುತ್ತೆ. ಅದರಿಂದನೇ ತಾನೇ ನಾವು ಹೀಗೆ ಒಂದಾಗಿದ್ದು. ಒಂದಾಗಿದ್ದು ಅಂದ್ರೆ? ಐ ಮೀನ್ ಟು ಸೇ, ನಾವಿಬ್ರು ಮತ್ತೆ ಮಾತಾಡೋ ಹಾಗಾಗಿದ್ದು. ಸರಿ ಬನ್ನಿ, ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಬೇಡ, ನಾನು ಇಲ್ಲಿಂದ ನಡ್ಕೊಂಡೆ ಹೋಗ್ತೀನಿ. ಯಾಕೆ? ನೀನು ನಮ್ಮ ಮನೆ ತನಕ ಬರೋದನ್ನ ಬೇರೆಯವ್ರು ನೋಡಿ
ನಮ್ಮಿಬ್ರ ಮಧ್ಯೆ ಏನಾದರೂ ಇದೆ ಅಂತ ಅನ್ಕೊಂಡ್ಬಿಟ್ರೆ? ಬೇರೆಯವ್ರು ಅನ್ಕೊಂಡ್ರೆ ಇದೆ ಅಂತಾನೆ ಅರ್ಥ ಅಲ್ವಾ? ಅಂದರೆ ನಾನು ಏನು ಹೇಳಬೇಕು ಅಂತಿದ್ದೆ ಅಂದರೆ, ಇದೆ ಅಂತಾನೆ ಅನ್ಕೊಳ್ಳಿ ಬಿಡು. ಸುಮಾ, ಆರ್ ಯು ಸೀರಿಯಸ್? ಸಚಿನ್, ಸಚಿನ್, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಸರಿ, ನಾನು ಬರ್ತೀನಿ, ಬಾಯ್. ಏನಿವತ್ತು ಮಿಸ್ಟರ್ ಗೋಪಾಲ್ ಮೆಸ್ ಬಿಟ್ಟು ಮನೇಲಿದ್ದಾರೆ? ಇವತ್ತು ಬೇರೆ ಶಿಫ್ಟ್. ಓ, ನಮ್ಮ ಮೆಸ್ಸು ಶಿಫ್ಟಲ್ಲಿ ಕೆಲಸ ಮಾಡೋಂಗಾಗೋಯ್ತಾ? ಕುಸೆ, ಪುಟ್ಟಮ್ಮಿ ಸಾನೆ ಮೌನವಾಗವಳೆ. ಅವಳ ಜೊತೆ ಮಾತಾಡುವಾಗ ಹುಸಿ ಹುಸಾರ್. ಯಾಕೆ? ತಿರುಗಿ ಬೀಳ್ಬೇಡ. ನಿನ್ನೆ ನಾವು ಹುಡುಗ ಡ್ರಾಪ್ ಮಾಡಿದ್ದನ್ನ ಪುಟ್ಟಮ್ಮಿ ನೋಡಿಲ್ಲ. ನೀವು ನನ್ನ ತುಂಬ ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಸುತ್ತೆ. ನೀನು ಪುಟ್ಟಮ್ಮಿ ಮಗಳು, ಅವಳ ಆರೈಕೆನಲ್ಲಿ ಬೆಳೆದೋಳು. ದಾರಿ ತಪ್ಪಕ್ಕಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥದ್ರಾಗೆ ನಾನು ಯಾಕೆ ನಿನ್ನ ಮ್ಯಾಗ ನಿಗಾ ಮಾಡಬೇಕು? ಕುಸೆ, ನೀನು ಮನೆ ತವ ಹುಡುಗಿನ ಜೊತೆ ಬಂದು ಹೇಳಿದ್ರೆ ನೋಡಿದವರು ಮಾತಾಡ್ಕೊಳಕ್ಕಿಲ್ವಾ? ಅವ್ವ ಎಲ್ಲಿ? ಆಗ್ಲೇನೆ ಹೇಳಿದ್ನಲ್ಲ, ಪುಟ್ಟಮ್ಮಿ ಜೊತೆ ಮಾತಾಡುವಾಗ ಹುಸಿ ಹುಸಾರ್. ಇತ್ತೀಚೆಗೆ ಅವ್ರು ಸಾನಿನ ಜೊತೆ ಸಾನೆ ಮಾತಾಡ್ತಾವಳೆ. ಅವ್ವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣವಾ? ಅದರಿಂದ ಏನು ಪ್ರಯೋಜನ ಆಗಕ್ಕಿಲ್ಲ ಅನಿಸ್ತಿತ್ತು. ಯಾಕಂದರೆ ಪುಟ್ಟಮ್ಮಿ ನಮ್ಮೆಲ್ರಿಗಿಂತ ಸಾನಿನ ಜೊತೆನೇ ಇದ್ದಿದ್ದು. ನಾವೇ ಹೆಂಗೆಲ್ಲ ಮಾಡಿ ಅವಳ ಪರಿಸ್ಥಿತಿನ ಅರ್ಥ ಮಾಡಿಸ್ಬೇಕು. ಮುಂದಿನ ಕೆಲಸ ನೋಡು. Shaya Reels. Marius, yeah, sure. See, these are the videos that I got. Like it got like millions and millions of views. See, do you know this guy, Al Pacino? He is very famous. He worked in Scarface. Superman, you picnic all country, state. Yes, actually I did. I went a lot of places. See this one, another one. Do one video, our Kalyani Hotel. Oh, thank you. Do you mind if I film this? ಅಂದ್ರೆ Video recording, filming. ಅಕ್ಕ, ಇವ್ರು ಮಾಡಿರೋ ವಿಡಿಯೋ ನೋಡು. ಅಕ್ಕ, ಇವರು ಬೇರೆ ಬೇರೆ ದೇಶದ ಊಟನ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾರೆ. ನೋಡಿದ ಜನ ತಿಂಡಿ ಊಟಕ್ಕೆ ಅಲ್ಲೇ ಹುಡ್ಕೊಂಡು ಹೋಗ್ತಾರೆ. ನಮ್ಮ ಅಂಗಡಿದು ವಿಡಿಯೋ ಮಾಡಿದ್ರೆ ಜನ ಇನ್ನೂ ಬರ್ತಾರಕ್ಕ. ಪಾಪ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದಾರೆ. Chuto, play. ಎಷ್ಟಾಯ್ತು? ಮ್ಯಾಕ್ಸಿ ಸೂಪರ್ ಕನ್ನಡ. ಥ್ಯಾಂಕ್ ಯು. 30 ರೂಪಾಯಿ ಆಯ್ತು. ತಿಂಡಿ ಬಾದ ಚೆನ್ನಾಗಿತ್ತು, ಧನ್ಯವಾದ. ನೀವು ನಮ್ಮ ಅಂಗಡಿ ವಿಡಿಯೋ ಮಾಡಬೇಕು ಅಂದ್ರೆ ಚೋಟು ಸಹಾಯ ತಗೊಂಡು ವಿಡಿಯೋ ಮಾಡ್ಬೋದು. ಪರ್ಮಿಷನ್ ಗ್ರಾಂಟೆಡ್. Yeah, really? Yes. Wow, so excited.
ಬಂಗಾರ ಈ ಬೆಟ್ಟದ ಬುಡದ ಕಾಲ್ದಾರಿ ಹಿಂಗ್ ಹೋಗಿದ್ದಿದ್ರೆ ಇನ್ನೂ ಸ್ವಲ್ಪ ಹತ್ರ ಆಯ್ತಿತ್ತಲ್ವೇ? ನೀರ್ಗೆ ಪೈಪ್ ಲೈನ್ ಹಾಕ್ಬೇಕು ಅಂತ ದಾರಿನೆಲ್ಲ ಅಗದ್ಬಿಟ್ರು ಅಂತ ಕೇಳಿಲ್ವೇ? ಹ್ಞೂ ಅವ ಆ ಮೆಟ್ಲೆಲ್ಲ ಹತ್ತಕ್ಕೆ ಆಯ್ತಾ ಇದ್ದಿಲ್ಲ. ಸ್ನೇಹ, ನಾವಿಬ್ರು ಮದ್ವೆ ಆದ ಹೊಸದ್ರಾಗೆ ಇಲ್ಲಿಗೆ ಬಂದಿದ್ವಿ. ನಾನು ಹೇಳೋಣ ಅಂತ ಅನ್ಕೊಂಡೆ, ನೀನೇ ಹೇಳ್ಬಿಟ್ಟೆ. ಅತ್ತೆ ನಾಚ್ಕೋತಿದ್ದೀರಾ? ನೀನ್ ಒಳ್ಳೆ ಅಂಟಿ ನಡ್ರಿ. ಬಂಗಾರ ಇಲ್ಲಿ ಗಂಟ ಬಂದು ಇನ್ ನನ್ನ ಕೈಲಿ ಆಗಕ್ಕಿಲ್ಲ ಅಂತ ಕುಂತ್ಕೊಂಡ್ಬಿಟ್ಲ. ಆವಾಗ ನೀವು ಅವನ್ನ ಎತ್ಕೊಂಡೋದ್ರಿ ಅಲ್ಲ? ಇಲ್ಲ, ಊರ್ಗೋಲ್ ಇಟ್ಕೊಂಡು ಅವಳೇ ಬಂದ್ಬಿಟ್ರು. ಈಗ ನಾನು ಕಳಿಸಿರೋ ರೌಡಿಗಳು ಸಾಮಾನ್ಯದವರಲ್ಲ. ಅವ್ರೇನಾದರೂ ಅತ್ತೆ, ಸ್ನೇಹ, ಮಾವಯ್ಯನ ಮುಗಿಸ್ಬಿಟ್ರೆ ಗಂಟಿ ಮಾವ ಒಬ್ಬನೇ ಉಳ್ಕೋತಾನೆ. ಆಗ ನಾನು ಅನ್ಕೊಂಡಿರೋ ಕೆಲಸ ಎಲ್ಲ ಆಗತ್ತೆ. ಗಂಟಿ ಮಾವ ನನ್ನಾಗ್ತಾನೆ. ರಾಧಾ, ಹಾಲು. ಹೊಸಿಗೆ ಹಾಲು ತಗೋಣ ಅಂತ ಬಂದೆ. ಕೊಟ್ಟೆ, ಬನ್ನಿ. ಥ್ಯಾಂಕ್ ಯು. ಹೊಸು ತಗೋ ಹಾಲು ಕುಡಿ. ಅವ್ರು ಇಲ್ಲೇ ಇದ್ರೆ ಅದು ನನಗೆ ಡೇಂಜರ್. ಇವರಿಂದ ನನ್ನ ಕೆಲಸ ಕೆಟ್ರೆ ಮೊದಲು ಇವ್ರನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು. ವಸು, ಅಡುಗೆ ರೆಡಿ ಇದೆ. ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ಊಟಕ್ಕೆ ಬಡಿಸ್ತೀನಿ. ಬೇಡಪ್ಪ ಬೇಡ, ನಂಗೆ ತಿಂದು ತಿಂದು ಸಾಕಾಗೋಗ್ಬಿಟ್ಟಿದೆ. ಅಯ್ಯೋ, ಹಂಗಂದ್ರೆ ಹೆಂಗೆ? ಅತ್ತೆ ಬೇರೆ ಊರಲ್ಲಿಲ್ಲ, ನೀನು ನಾವು ಹೇಳ್ದಂಗೆ ಕೇಳಬೇಕು ಅಷ್ಟೇ. ಚಂದ್ರ ಅವರೇ, ನೀವಾದ್ರೂ ಊಟ ಮಾಡ್ಬಿಡಿ. ಬೇಡ ರಾಧಾ, ಹೊಸ ಊಟ ಆಗಲಿ, ಆಮೇಲೆ ಮಾಡ್ತೀನಿ. ಚಂದ್ರ ಅವರೇ, ನೀವು ಕೋರ್ಟ್ಗೆ ಹೋಗಲ್ವಾ? ಇಲ್ಲ ರಾಧಾ, ಹೊಸ ಡೆಲಿವರಿ ಆಗೋ ತನಕ ಎಲ್ಲೂ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಬೆಳಿಗ್ಗೆಯಿಂದ ಫೋನ್ ಬರ್ತಾನೆ ಇದೆ, ಎಲ್ರಿಗೂ ಇದನ್ನೇ ಹೇಳ್ತಾ ಇದ್ದಾರೆ. ಪ್ಲೀಸ್ ಚಂದ್ರು, ಹೋಗಿ ನೀವು. ವಸು ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ವಸುನ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ವಾ. ಆದರೂ ಈ ಟೈಮಲ್ಲಿ ಹೊಸನ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಾಗಲ್ಲ. ಆದರೂ ಕೆಲಸ ಬಿಡೋದು ಎಷ್ಟು ಸರಿ? ರಾಧಾ ಹೇಳ್ತಿರೋದು ಸರಿ ಇದೆ, ನೀವು ಹೋಗಿ ನಿಮ್ಮ ಕೆಲಸನ ನೋಡ್ಕೊಳ್ಳಿ ಚಂದ್ರು. ಸೊ ಆದರೂ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಆ ಥರ ಏನಾದರೂ ಎಮರ್ಜೆನ್ಸಿ ಇದ್ರೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಅದು ಅಲ್ಲದೆ ಮನೇಲಿ ಎಲ್ಲರೂ ಕೆಲಸದವ್ರು ಇಲ್ಲೇ ಇದ್ದಾರೆ. ಚಂದ್ರು, ರಾಧಾ ಹೇಳ್ತಿರೋದು ಸರಿ ಇದೆ, ನೀವು ಕೇಸ್ನ ಅಟೆಂಡ್ ಮಾಡ್ಕೊಳ್ಳಿ. ಹಾಗೇನಾದ್ರು ಎಮರ್ಜೆನ್ಸಿ ಇದ್ರೆ ರಾಧಾ ನಿಮ್ಗೆ ಕಾಲ್ ಮಾಡ್ತಾರೆ. ನಿಮ್ಮ ಹೆಂಡತಿಗೆ ಏನಾದ್ರು ಲೇಬರ್ ಪೇನ್ ಬಂದರೆ ನಾನೇ ಖುದ್ದಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ನನಗೆ ಹೇಗಿದ್ರು ಡ್ರೈವಿಂಗ್ ಬರುತ್ತೆ. ನೀವೇನೋ ತಲೆ ಕೆಡಿಸ್ಕೋಬೇಡಿ. ಹಾಸ್ಪಿಟಲ್ ಕೂಡ ಇಲ್ಲೇ 5 ನಿಮಿಷ ಡಿಸ್ಟೆನ್ಸಲ್ಲಿ ಇದೆ. ಹಾಗೇನಾದರೂ ಎಮರ್ಜೆನ್ಸಿ ಇದ್ದರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಸರಿ. ಏಯ್, ಯಾರಲ್ಲ ನೀವು? ಯಾರ್ಲ ಅದು?
ಯಾರು ನೀವು ಯಾರ ನೀನು